ಕನ್ನಡ ವರ್ಣಮಾಲೆ ಗೊತ್ತಾ? ಗೊತ್ತು. ಎಷ್ಟು ಅಕ್ಷರಗಳಿವೆ? 49. ಹೊಡಿರಿ ಚಪ್ಪಾಳೆ, ಹೊಡಿರಿ ಚಪ್ಪಾಳೆ. ಆಯ್ತಾ? ಅದರಲ್ಲಿ ಸ್ವರಗಳು ಗೊತ್ತಾ? 13. ಹೊಡಿರಿ ಚಪ್ಪಾಳೆ, ಹೊಡಿರೋ ಚಪ್ಪಾಳೆ ಹೊಡಿರೋ. ಆಯ್ತು ಆಯ್ತು, ಓಕೆ. ಯಾವ ಯಾವ ಕವಿ ಇಷ್ಟ ನಿನಗೆ? ನಾಡಗೀತೆ ಗೊತ್ತಾ? ಯಾರು ಬರ್ದಿದ್ದು? ಕುವೆಂಪು. ವಾವ್. ರಾಷ್ಟ್ರಗೀತೆ? ರವೀಂದ್ರನಾಥ್ ಟ್ಯಾಗೋರ್. ವಾವ್, ಚೆನ್ನಾಗಿ ಓದಪ್ಪ. ಅಯ್ಯೋ ಕಂದ ಬಾರೋ ಇಲ್ಲಿ, ಚೆನ್ನಾಗಿ ಓದು. ಹೇಳಿ ಮೇಡಮ್, ಅವ್ರ ಹತ್ರ ಕೇಳೋ ಕ್ವಶನ್ನ ನಿಮ್ಮ ಹತ್ರ ಕೇಳೋಕ್ಕಾಗಲ್ಲ, ನಿಮ್ಮ ಹತ್ರ ಕೇಳೋ ಕ್ವಶನ್ನ ಅವ್ರ ಹತ್ರ ಕೇಳೋಕ್ಕಾಗಲ್ಲ. ಕನ್ನಡದ ಮೊದಲ ಕೃತಿ ಯಾವುದು? ಕೃತಿ ಕವಿರಾಜ ಮಾರ್ಗ. ಪರವಾಗಿಲ್ಲ. ನಿಮ್ಮ ಮಗಳೇವಳು? ಚಿಕ್ಕಮ್ಮ, ಚಿಕ್ಕಮ್ಮ ಆಂಟಿ. ಮೊದಲ ಗದ್ಯ ಯಾವುದು? ಮೈದೈಟು ರನ್ನನ ಗದಾಯುದ್ಧ. ಒಡ್ಡಾರಾಧನೆ. ಒಡ್ಡಾರಾಧನೆ ಅಂತ ಯಾರೋ ಹೇಳಿದ್ರು. ಥ್ಯಾಂಕ್ ಯು. ಕನ್ನಡದ ಕುಲಪುತ್ರ. ನೀನೇನು ಹೇಳಿದ್ದು ಒಡ್ಡಾರಾಧನೆ ಅಂತ? ಹೌದಾ? ಹೇಳಿ ಮೇಡಮ್, ಮತ್ತೆ ಯಾವ ಕವಿ ಜ್ಞಾನಪೀಠ ಪ್ರಶಸ್ತಿಗಳು ಎಷ್ಟು ಸಿಕ್ಕಿದಾವೆ? 8. ಕೊನೆಯವರು ಯಾರು? ಕೊನೆಯವರು ಗಿರಿ ಅಲ್ಲ ಕಂಬಾರರು. ಮೊದಲನೇವ್ರು ಯಾರು? ಚಂದ್ರಶೇಖರ್ ಪಾಟೀಲ್. ಅಲ್ಲ ಅಲ್ಲ ಅಲ್ಲ. ಮೊದಲನೆಯವರು. ಅದು ಕೊನೆಯವರು ಹೇಳಿದ್ರು. ನಂಗೆ ಗೊತ್ತಿಲ್ಲ. ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ಗೊತ್ತಾ? ಕುವೆಂಪು. ಕುವೆಂಪು. ಓಕೆ ಓಕೆ, ಇರಲಿ, ಬೇಸಿಕ್ ತಿಳ್ಕೊಂಡಿದೆಯಲ್ಲ ಸಾಕು. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ಏನ್ ನಿನ್ನ ಹೆಸರು? ಶ್ರೀನಿವಾಸ್ ಅಂತ. ಶ್ರೀನಿವಾಸ್ ಅಂತ. ಕನ್ನಡ ಸಾಹಿತ್ಯ ಸಮ್ಮೇಳನ ನೋಡಕ್ ಬಂದ, ಊಟ ಮಾಡಕ್ ಬಂದ? ಸಾಹಿತ್ಯ ಸಮ್ಮೇಳನ ನೋಡಕ್ ಬಂದ. ನೋಡ್ದಾ? ಏನ್ ಇಷ್ಟ ಆಯ್ತು? ಏನಿಲ್ಲ ಅಣ್ಣ, ಮಾಮೂಲಿ ಸಾಹಿತ್ಯ ಸಮ್ಮೇಳನ ನೋಡಕ್ ಬಂದ. ಏನ್ ಓದ್ತಾ ಇರೋದು? ಸೆಕೆಂಡ್ ಪಿ ಸಿ ಅಣ್ಣ. ಸೆಕೆಂಡ್ PUC. ಕನ್ನಡದ ಮೊದಲ ಕವಿ ಯಾವುದು? ಕುವೆಂಪು ಅಣ್ಣ. ಕನ್ನಡದ ಮೊದಲ ಕೃತಿ ಯಾವುದು? ಕಥೆ ಕೇಳ್ತಾವ ನೀವು. ಕನ್ನಡದ ಮೊದಲ ಗದ್ಯ ಯಾವುದು? ಗೊತ್ತಿಲ್ಲ. ಒಡ್ಡಾರಾಧನೆ. ಶಿವಕೋಟಿಚಾರ್ಯ. ಶಿವಕೋಟಿಚಾರ್ಯ. ಕೃತಿ ಯಾವುದು? ಒಡ್ಡಾರಾಧನೆ. ಕೃತಿ 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 ಕವಿರಾಜ ಮಾರ್ಗ. ಯಾರು ಬರ್ದಿದ್ದು? ಶ್ರೀ ವಿಜಯ ಅಮೋಘ ವರ್ಷ ರೂಪದಂಗ. ಅಮೋಘ ವರ್ಷನ ಶ್ರೀ ವಿಜಯನ? ಅಮೋಘ ವರ್ಷ ರೂಪದಂಗ. ಅಮೋಘ ವರ್ಷ. ಮೊದಲ ಕಾವ್ಯ ಯಾವುದು? ಕಾವ್ಯ ಅವ್ರು ಹೇಳಿದ್ರು ಅಂದ್ಬಿಟ್ಟು ಕೇಳಿಸ್ಕೊಂಡು ಹೇಳ್ಬಿಟ್ರು. ಮೇಡಮ್ ನೀವು ಹೇಳಿ 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 ಹೇಳ. ಓಕೆ, ಎಸ್. ಇದು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಜನರು ಬಂದಿದ್ದಾರೆ. ಏನಪ್ಪ ಕೆನ್ನೆ ಮೇಲೆಲ್ಲ ಕನ್ನಡ ಬಾವುಟ ಹಾಕ್ಸ್ಕೊಂಡಿದ್ದಾರೆ. ಮಾತಾಡ್ಸೋಣ ಬನ್ನಿಲಿ. ಅಲೋ ಅಲೋ, ಎಕ್ಸ್ಕ್ಯೂಸ್ ಮೀ. ಏನಿಲ್ವಾಣ, ಪ್ರಶ್ನೆ ಕೇಳಲ್ಲ ಬಾರಪ್ಪ. ಹಲೋ ಮೇಡಮ್, ಏನು ಓದ್ತಿರೋದು? 10th. ಕನ್ನಡ ಮೀಡಿಯಮಾ? ಹೌದಾ? ಓಕೆ. ಎಷ್ಟು ಜನರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ? 8 ಜನಕ್ಕ. ಕೊನೆಯವ್ರು ಯಾರು? ಹೇಳಿ 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 ಬೇಗ. ಕಂಬಾರರು. ಮೊದಲನೇವ್ರು ಯಾರು? ಕುವೆಂಪು ಅವರು. ಕುವೆಂಪು ಯಾಕೆ ಸಿಕ್ಕಿದ್ದು? ಅವರು ಕಾದಂಬರಿ ಬರೆದಿದ್ದಕ್ಕೆ. ಕಾದಂಬರಿನ? ರಾಮಾಯಣ ಮಹಾಭಾರತ ಬರೆದಿದ್ದು. ಇರ್ಲಿ, ಕನ್ನಡಿಗರು. ಮೇಡಮ್, ಏನ್ ನಿಮ್ಮ ಹೆಸರು? ಸಾವಿತ್ರಮ್ಮ. ನೋಡಿದ್ರ ಕಾರ್ಯಕ್ರಮ? ನೋಡ್ದು. ಹೇಗಿತ್ತು? ಚೆನ್ನಾಗೈತೆ. ಚೆನ್ನಾಗಿತ್ತಾ? ನಿಮ್ಮ ಹೆಸರು? ಲೀಲಾ. ಲೀಲಾ ಅವ್ರೆ, ನೋಡಿದ್ರಾ? ನೋಡಿದ್ವಿ. ಅದಕ್ಕೆ ಪಾಪ ಲೇಟಾಗಿ ಊಟಕ್ಕೆ ಬಂದ್ಬಿಟ್ಟಿದ್ದೀರಾ. ನಾವೆಲ್ಲ ಕೇಮ್ ದೊಡ್ಡಿಯವರು. ಏನ್ ದೊಡ್ಡಿಯವರು. ಹೆಂಗಿದೆ ಕಾರ್ಯಕ್ರಮ? ತುಂಬಾ ಚೆನ್ನಾಗೈತೆ ಸರ್. ಊಟ ಮಾಡಿದ್ರಾ? ಊಟಕ್ಕೆ ಈಗ ಹೋಗ್ತಾ ಇದ್ದೀವಿ. ಹೋಗ್ತಾ ಇದ್ದೀರಾ? ಏನಿದೆ ಗೊತ್ತಾ ಊಟ ಇವತ್ತು? ಗೊತ್ತರು ಒಬ್ಬಟ್ಟು. ಇವತ್ತು ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮನ ಮಂಡ್ಯದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಯಾಕಪ್ಪ ಇವನ್ ಮಾಡ್ತಿದ್ದಾರೆ ಅಂತ ನೀವು ಅಂದ್ಕೊಂಡ್ರಾ? ಹೆಂಗಿದೆ ಸಮ್ಮೇಳನ? ತುಂಬಾ ಚೆನ್ನಾಗಿದೆ ಸರ್. ಕನ್ನಡದ ಮೊದಲ ಕೃತಿ ಯಾವುದು? ಕವಿರಾಜ ಮಾರ್ಗ. ಯಾರು ಬರ್ದಿದ್ದು? ಅಮೋಘ ವರ್ಷ ರೂಪದಂಗ. ಏನ್ ಓದ್ತಾ ಇರೋದು? ಸೆಕೆಂಡ್ ಪಿ ಸಿ ಅಣ್ಣ. ಸೆಕೆಂಡ್ PUC. ಕನ್ನಡದ ಮೊದಲ ಕವಿ ಯಾವುದು? ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರ ಇದಾವೆ? ವ್ಯಾಕರಣ ಗೊತ್ತಿದ್ದವನು ಮಾತ್ರ ಕನ್ನಡಾಭಿಮಾನಿ ಅಂತಿಲ್ಲ. ಕನ್ನಡ ಮಾತಾಡಿದ್ರೆ ಸಾಕು ಅವನೇ ಕನ್ನಡಾಭಿಮಾನಿ ಅಲ್ವಾ? ಓಕೆ, ಕನ್ನಡ ಮಾತಾಡಿದ್ರೆ ಗಾಂಚಲಿ ಮಾಡೋರಿಗೆ ಏನ್ ಹೇಳ್ತೀರಾ? ಗಾಂಚಾಲಿ ಬಿಡಿ, ಕನ್ನಡ ಮಾತಾಡಿ. ಮರೆಯಬೇಡವೋ ನೀ ಕನ್ನಡ ನುಡಿಯ, ತೊರೆಯಬೇಡವೋ ನೀ ಕನ್ನಡ ನಾಡ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ. ಇವತ್ತು ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮನ ಮಂಡ್ಯದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಯಾಕಪ್ಪ ಇವನು ಮಾಡ್ತಿದ್ದಾರೆ ಅಂತ ನೀವು ಅಂದ್ಕೊಂಡ್ರಾ? ಎಸ್,
ಕನ್ನಡ ಮಾತನಾಡೋದಕ್ಕೆ ಏನ್ರಿ ನಿಮಗೆ ಪ್ರಾಬ್ಲಮ್ಮು ಅಂತ. ನೋಡಿ, ಮಂಡ್ಯದಲ್ಲಿ ಸುಮಾರು 85% ಹೆಚ್ಚು ಜನ ಕನ್ನಡವನ್ನು ಮಾತಾಡ್ತಾರೆ. ಆದರೆ ಬೇರೆ ಜಿಲ್ಲೆಗಳಲ್ಲಿ ಅದು ಕಮ್ಮಿ ಆಗ್ತಾ ಇದೆ. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಕನ್ನಡವನ್ನು ಹುಡುಕಬೇಕಾದ ಪರಿಸ್ಥಿತಿ ಬಂದೊದಗಿದೆ. ಸೊ ಬನ್ನಿ, ಕನ್ನಡ ಅಂದರೆ ನಮ್ಮ ನಾಡಿಗೆ ಅದೆಷ್ಟು ಉತ್ತಮ, ಅದೆಷ್ಟು ಅದ್ಭುತ. ಕನ್ನಡವೇ ನಮ್ಮದು ಅಧಿಕೃತ ಭಾಷೆ. ಕನ್ನಡ ಮಾತಾಡೋದಕ್ಕೆ ಏನ್ರಿ ಪ್ರಾಬ್ಲಮ್ಮು, ಕನ್ನಡದ ಬಗ್ಗೆ ಜನರಿಗೆ ಎಷ್ಟು ನಾಲೆಡ್ಜ್ ಇದೆ, ಜನರನ್ನ ಮಾತಾಡಿಸ್ತಾ ಹೋಗೋಣ ಬನ್ನಿ. ಏ ಬಾಯ್ಸ್, ಏನಿನ್ ಹೆಸರು? ಯಶವಂತ್ ಅಂತ. ಯಶವಂತ್ ಅಂತ. ಯಶವಂತ್ ಕಣೋ, ಯಶವಂತ್ ಅಲ್ಲ. ಯಶವಂತ್. ಏನ್ರೋ ಅವನ ಹೆಸರು ನೀವೇ ಆಪಟಿ ಜೋರಲ್ಲಿ ಹೇಳ್ತಾ ಇದ್ದೀರಾ? ಫ್ರೆಂಡ್ಸ್ ಕ್ರೇಜ್ ಹಂಗೆ. ಕ್ರೇಜು ಸ್ಟಾರ್ ನೀನಂಗ್ರೆ. ನೀವು ಜನ ಬೆಳೆಸಿದ್ರೆ ಯಾರು? ಆಯ್ತು, ಈಗ ಅದೇ ಖುಷಿಗೆ ಹೇಳು. ಮತ್ತೆ ಕನ್ನಡದ ಮೊದಲ ಕೃತಿ ಯಾವುದು? ಸರ್ ವಡ್ಡರಾಧನೆ. ಕನ್ಫ್ಯೂಸ್ ಆಗ್ತಾ ಇದೆಯಾ? ಇಳ್ಕೊಂಡಿದ್ಯಾ ಆದ್ರೆ ಕನ್ಫ್ಯೂಸ್ ಆಗ್ತಾ ಇದೆಯಾ? ಕನ್ನಡದ ಮೊದಲ ಕೃತಿ ನೀವೇ ಹೇಳ್ಬೇಕು ಅದನ್ನ. ಒಡ್ಡರಾಧನೆ ಏನು? ಅದು ಗದ್ಯ ಕೃತಿ. ಗದ್ಯ ಕೃತಿ. ಎಸ್, ಅದು ಗದ್ಯ. ಕನ್ನಡದ ಮೊದಲ ಕಾವ್ಯ ಕೃತಿ ಯಾವುದು? ಅದು ಗೊತ್ತಿಲ್ಲ ಅದು. ಕೇಳಿರ್ತೀಯ ನೋಡು, ನೆನ್ಪು ಮಾಡ್ಕೋ. ಅದು ಕೇಳಿರ್ತೀಯ ನೋಡು. ಅದು ಗೊತ್ತಿಲ್ಲ. ನಿಂಗೆ ಇದು ಕೊಡ್ಲಾ, ಕ್ಲೂ ಕೊಡ್ಲಾ? ಮಾರ್ಗ. ಮನೇಲಿ ಅದ್ರ ಮಾರ್ಗ ಅಂತ ಬರುತ್ತೆ. ಕವಿರಾಜ ಮಾರ್ಗ. ಹೇಳದೆ ನೋಡ ಈಗ, ಕವಿರಾಜ ಮಾರ್ಗ ಅಂತ. ಆಯ್ತಾ. ಕನ್ನಡದ ಆದಿಕವಿ ಯಾರು? ಪಂಪ. ಸೂಪರ್ ಕಣೆ. ಏನು ಓದ್ತಿದ್ದೀನಿ ನೀನು? ಫಸ್ಟ್ ಇಯರ್ ಸೈನ್ಸು. ಸೈನ್ಸಾ? ಹೌದಾ, ಸೈನ್ಸ್ ಸ್ಟೂಡೆಂಟಾ? ಪರವಾಗಿಲ್ಲ. ಏನು ನಿನ್ನ ಹೆಸರು? ದಿಗಂತ. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರ ಇದಾವೆ? 49. ನಿಜನಾ? 52. 49 ಒಂದ್ಸಲ, 52 ಒಂದ್ಸಲ. ಇನ್ನೊಂದು ಹೇಳ್ಬೇಕು. ಎಷ್ಟು ಅಕ್ಷರ ಇದಾವೆ? 49, 52 ಹೇಳ್ಬಿಡು. 49. ಸೂಪರ್. 49. ಕನ್ಫ್ಯೂಷನ್ ಅಲ್ಲಿ ಇರ್ಬೇಡ, ಪಕ್ಕ ಇರು. 1 2 3 ಅದನ್ನು ಇಂಗ್ಲೀಷಲ್ಲೇ ಹೇಳ್ಬಿಡು ಅತ್ಲಾಗೆ. ಬೇಡ, ಕನ್ನಡ ಅಲ್ವಾ? ನಿನ್ ಕನ್ನಡ ಹಾಡು ಬರುತ್ತಲ್ಲ, ಒಂದು ಹೇಳ್ಬಿಡಮ್ಮ ಪ್ಲೀಸ್. ಹೌದಾ? ಹೇಳ್ಬಿಟ್ಟ. ಏನ್ ನಿನ್ನ ಹೆಸರು? ಯಾವ್ದು ಬರುತ್ತೆ? ನಿನ್ನ ಹೆಸರೇನು? ಅಮೂಲ್ಯ ಆರ್ಕೆ. ಅಮೂಲ್ಯವಾದಂತ ಒಂದು ಹಾಡನ್ನ ಹಾಡು. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ. ಸೂಪರ್. ಚೆನ್ನಾಗಿ ಆಡ್ದೆ, ಸೂಪರ್ ಆಗಿ ಆಡ್ದೆ. ಆಯ್ತು, ಈಗ ನಿನ್ನ ಹತ್ರ ಕ್ವಶನ್ ಕೇಳ್ತೀನಿ. ನಿನ್ನ ಹಾಡು ಚೆನ್ನಾಗಿ ಹೇಳ್ದೆ, ಸರಿನಾ?